ಇನ್ನೊಂದು ಅರ್ಥದಲ್ಲಿ ಬ್ರಹ್ಮನಿಂದನೇ ಮಾಡಲ್ಪಟ್ಟಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ. ಆ ಶ್ರವಣ ನಕ್ಷತ್ರ ದಿನಾನೇ ಸ್ವಾಮಿಯವರಿಗೆ ಚಕ್ರ ಸ್ನಾನ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಈ ಶ್ರೀನಿವಾಸನ ಜಯಂತಿ ಅಂತ ನಾವು ಕರಿತೀವಿ. ಅದು ಯಾವತ್ತೂ ವಿಜಯದಶಮಿ ದಿನ. ಧ್ವಜಾರೋಹಣದಿಂದ ಹಿಡಿದು ಧ್ವಜ ಅವರೋಹಣದ ತನಕ 9 ದಿನಗಳ ಕಾಲ ಸ್ವಾಮಿಯವರಿಗೆ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ಬ್ರಹ್ಮನಿಂದ ಮಾಡಲ್ಪಟ್ಟ ಉತ್ಸವಕ್ಕೆ ಬ್ರಹ್ಮೋತ್ಸವ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಬ್ರಹ್ಮ ಅಂದರೆ ಸಂಸ್ಕೃತದಲ್ಲಿ 2 ವಿಧವಾದಂತಹ ಅರ್ಥ ಇದೆ. ಬ್ರಹ್ಮ ಅಂದರೆ ಬ್ರಹ್ಮಾಂಡ. ಯಾರು ಈ ಬ್ರಹ್ಮಾಂಡವನ್ನು ಕಾಯ್ತಾ ಇದ್ದಾರೋ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಮಾಡತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ, ಅದು ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮನಿಂದನೇ ಮಾಡಲ್ಪಟ್ಟಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ, ಅದು 2 ವಿಧವಾದಂತಹ ಅರ್ಥ. ಬ್ರಹ್ಮೋತ್ಸವ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದಾಗ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ನವಾನ್ನಿಕ ದೀಕ್ಷೆ ಪುರಸ್ಸರವಾಗಿ ಶ್ರೀನಿವಾಸನ ನಕ್ಷತ್ರ ಆಗಿರ್ತಕ್ಕಂತಹ ಶ್ರವಣ ನಕ್ಷತ್ರಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ಆ ಶ್ರವಣ ನಕ್ಷತ್ರ ದಿನಾನೇ ಸ್ವಾಮಿಯವರಿಗೆ ಚಕ್ರ ಸ್ನಾನ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಆಶ್ವೀಜ ಶುದ್ಧ ದಶಮಿ ಅಂದರೆ ನವರಾತ್ರಿ ಕಾಲದಲ್ಲಿ, ನವರಾತ್ರಿ 9 ದಿನ ನಾವೇನು ಆಚರಣೆ ಮಾಡ್ತೀವಿ ಅದೇ 9 ದಿನಗಳಲ್ಲೇ ಸ್ವಾಮಿಯವರಿಗೆ ಬ್ರಹ್ಮೋತ್ಸವ ಅಂತ ಮಾಡ್ತಕ್ಕಂತಹದ್ದು. ಇದು ವೈಖಾನಸ ಭಗವತ್ಶಾಸ್ತ್ರದಲ್ಲಿ ಅಡಿಯಲ್ಲಿ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಉತ್ಸವ ಬ್ರಹ್ಮೋತ್ಸವ. ಈ ಶ್ರೀನಿವಾಸನ ಜಯಂತಿ ಅಂತ ನಾವು ಕರಿತೀವಿ. ಅದು ಯಾವತ್ತೂ ವಿಜಯದಶಮಿ ದಿನ. ನವರಾತ್ರಿಯಲ್ಲಿ ಬರ್ತಕ್ಕಂತಹ ವಿಜಯದಶಮಿ ದಿನ ಶ್ರೀನಿವಾಸನ ಜಯಂತಿ. ಶ್ರೀನಿವಾಸ ತಿರುಮಲೆಯಲ್ಲಿ ಆವಿರ್ಭಾವ ಆಗಿರ್ತಕ್ಕಂತಹ ದಿನ ವಿಜಯದಶಮಿ ದಿನ. ಆವತ್ತೇ ಶ್ರವಣ ನಕ್ಷತ್ರ ಬೀಳುತ್ತೆ, ಆವತ್ತೇ ಸ್ವಾಮಿಯವರಿಗೆ ಚಕ್ರಸ್ನಾನವನ್ನು ಮಾಡಬೇಕು. ಅದಕ್ಕೆ ಹಿಂದೆ 9 ದಿನ ಬ್ರಹ್ಮೋತ್ಸವ ಮಾಡ್ತಕ್ಕಂತಹದ್ದು ಆಗಮಶಾಸ್ತ್ರ ಪ್ರಕಾರ ಬರ್ತಕ್ಕಂತಹ ಒಂದು ಸಂಕಲ್ಪ. ಧ್ವಜಾರೋಹಣದಿಂದ ಹಿಡಿದು ಧ್ವಜ ಅವರೋಹಣದ ತನಕ 9 ದಿನಗಳ ಕಾಲ ಸ್ವಾಮಿಯವರಿಗೆ ಆಶ್ವೀಜ ಶುದ್ಧ ಪಾಡ್ಯಮಿಯಿಂದ ಹಿಡಿದು ಆಶ್ವೀಜ ಬಹುಳ ವಿಜಯದಶಮಿಯವರೆಗೂ ಸ್ವಾಮಿಯವರಿಗೆ ಬೆಟ್ಟದ ಮೇಲೆ ಬ್ರಹ್ಮೋತ್ಸವ. ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ಸವ ಧ್ವಜಾರೋಹಣ, ಅದಾದ ನಂತರ ಶೇಷವಾಹನೋತ್ಸವ, ಸಿಂಹವಾಹನೋತ್ಸವ, ಹನುಮಂತ ವಾಹನೋತ್ಸವ, ಸೂರ್ಯಪ್ರಭ, ಚಂದ್ರಪ್ರಭ, ಮುದ್ಯಪ ಬಂದಿರಿ, ಸರ್ವಭೂಪಾಲ ವಾಹನ, ವಿಶೇಷವಾಗಿರ್ತಕ್ಕಂತಹ ಗರುಡ ವಾಹನ, ಗಜವಾಹನ, ಹಂಸವಾಹನ, ಸುವರ್ಣರಥ, ಬ್ರಹ್ಮರಥೋತ್ಸವ, ಅಷ್ಟವಾಹನೋತ್ಸವ, ಚಕ್ರಸ್ನಾನ, ಅವಭೃತೋತ್ಸವ, ಧ್ವಜ ಅವರೋಹಣ, ಈ ರೀತಿ 16 ಉತ್ಸವಗಳನ್ನು ಮಾಡಿ ಸ್ವಾಮಿಯವರಿಗೆ ವಿಜಯದಶಮಿ ದಿನ ಸ್ವಾಮಿಗೆ ಚಕ್ರಸ್ನಾನವನ್ನು ಮಾಡಿ ಧ್ವಜ ಅವರೋಹಣವನ್ನು ಮಾಡ್ತಾರೆ. ಇದು 9 ದಿನಗಳು ಮಾಡತಕ್ಕಂತಹ ಬ್ರಹ್ಮೋತ್ಸವ. ಇದು ಬ್ರಹ್ಮೋತ್ಸವವನ್ನು ಮಾಡಿದ್ದೇ ಆದರೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಲೋಕಕ್ಷೇಮಕ್ಕಾಗಿ ಇಡೀ ಬ್ರಹ್ಮಾಂಡವನ್ನು ಕಾಯ್ತಾ ಇರ್ತಕ್ಕಂತಹ ಶ್ರೀನಿವಾಸನಿಗೆ 9 ದಿನಗಳ ಕಾಲ ವೈಖಾನಸ ಆಗಮ ಪ್ರಕಾರವಾಗಿ ಬ್ರಹ್ಮೋತ್ಸವವನ್ನು ಮಾಡಿದ್ದೇ ಆದರೆ ಇಡೀ ಲೋಕವು ಸುಭಿಕ್ಷವಾಗಿರುತ್ತೆ, ಲೋಕ ಸಂಕಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ವೈಖಾನಸ ಭಗವತ್ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ವಿಶೇಷವಾದಂತಹ ಉತ್ಸವ ಬ್ರಹ್ಮೋತ್ಸವ. ಇದು ಆಗಿನ ಕಾಲದಲ್ಲಿ ಸಾಕ್ಷಾತ್ ಬ್ರಹ್ಮದೇವನೇ ಬಂದು ಸ್ವಾಮಿಯವರಿಗೆ ಉತ್ಸವ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅದಕ್ಕೆ ಬ್ರಹ್ಮೋತ್ಸವ ಅಂತಕ್ಕಂಥ ಹೆಸರಿದೆ.